ಗುರುಗಳೇ, ಬ್ರಹ್ಮಾಂಡ ಸಿದ್ಧಶಿವ ಯೋಗ ಅಂತ ಇಟ್ಟಿದೀವಿ. ಬ್ರಹ್ಮಾಂಡ ಗುರುಗಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಇಟ್ಟಿರೋ ಟೈಟಲ್ ಇದು, ಬ್ರಹ್ಮಾಂಡ ಸಿದ್ಧಶಿವ ಯೋಗ ಹಂಗೆ ಆಗಿರೋದು ಗುರುಗಳೇ. ಓಕೆ, ನಂದು ಇನ್ನೊಂದು ಕುತೂಹಲದ ಪ್ರಶ್ನೆ, ಜ್ಯೋತಿಷ್ಯದಲ್ಲಿ ಮತ್ತು ಈ ಪೂಜೆ ಪುನಸ್ಕಾರದಲ್ಲಿ ಈಗ ಅಲ್ಟಿಮೇಟ್ ಆಗಿ ಸಮುದಾಯ ಮತ್ತು ಸಮುದಾಯದ ಮಠಾಧೀಶರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ. ಮಠಾಧೀಶರು ಅಂದ್ರೆ ಒಂದು ದೊಡ್ಡ ನಂಬರ್ಸ್ ಅವ್ರ ಜೊತೆಗೆ ಇರುತ್ತೆ. ಅವರು ಇಡೀ ಸಮುದಾಯದವರು, ಅವರು ಹೂ ಅಂದರೆ ಹೂ ಅಂತಾರೆ, ಕುತ್ಕೊಳ್ಳಿ ಅಂದರೆ ಕುತ್ಕೊಳ್ಳಿ ಅಂತಾರೆ. ಆಮೇಲೆ ಅವರು ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ. ಸೊ ಇಂತಹ ಒಂದು ವರ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡಾಗ ಏನೇನು ಪ್ಲಸ್ ಆಗ್ಬೋದು? ಏನು ಪ್ಲಸ್ ಅಂತಲ್ಲ, ಎಲ್ಲಾನು ಜಾಸ್ತಿ ಪ್ಲಸ್ ಶುಭ ಜಾಸ್ತಿ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮಾಡೋ ಪೂಜೆ ಪುನಸ್ಕಾರ ನನ್ನ ಹೆಂಡತಿಗಿರ್ಲಿ, ನನ್ನ ಹೆಂಡತಿ ಪೂಜೆ ಪುನಸ್ಕಾರ ಮಾಡೋದು ನನ್ನ ಗಂಡನಿಗಿರ್ಲಿ ಅಂತ ಗಂಡ ಹೆಂಡತಿ ಇಬ್ರು ಪೂಜೆ ಮಾಡ್ತಾರೆ. ಮದುವೆ ಮಾಡಿದಾಗ ಅವ್ರಿಬ್ರಿಗೂ ಏನಂದ್ರೆ ಇವಳು ಬಲದಿಂದ ಇವನು ಸೆರೋಗ್ತಾನೆ, ದಡ್ಡ ಶಿಖಾಮಣಿ, ಮದುವೆ ಮಾಡಿದ್ರೆ ಇವ್ನು ಸೆರೋಗ್ತಾನೆ ಅಂತ ಕೆಲವು ತಾಯಿಂದ್ರೆ ಹೇಳ್ಕೊಟ್ಟು ಅವ್ರು ಮಾಡ್ತಾರೆ. ಸೊ ಆವಾಗ ಅವಳು ಪೂಜೆ ಪುನಸ್ಕಾರ ಇವ್ನಿಗೆ ಫಲ ಸಿಗುತ್ತೆ. ಅದಕ್ಕೆ ಒಂದು ಹೋಮ ಮಾಡ್ಬೇಕಾದ್ರೆ ಗಂಡಸು ಗಂಟುಗಟ್ಟಲೆ ಮಾಡಿದ್ರು ಕೊನೆಗೆ ಪೂರ್ಣಾವತಿಗೆ ಹೆಂಡತಿ ಇರಲೇಬೇಕು ಅಂತ ಅಷ್ಟು ಫಲ ಇರುತ್ತೆ. ಸೊ ಈಗ ಗುರು ರಕ್ಷೆ ಹೆಂಗೆ ಅಂದರೆ, ಗಂಗಾ, ಯಮುನಾ, ಸರಸ್ವತಿ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಅಂತ ಹೇಳಿ ಒಂದು ನದಿಗೆ ನಾವು ಸ್ನಾನ ಮಾಡಬೇಕಾದ್ರೆ ಪಾಪಕರ್ಮಗಳು ಕಳ್ಕೊಳಕ್ಕೆ ಹೋಗ್ತೀವಂತೆ. ಆದರೆ ಆ ನದಿಗಳು ಕೇಳುತ್ತಂತೆ, ನಮ್ಮ ಪಾಪಕರ್ಮಗಳು ಎಲ್ಲಿ ಕಳ್ಕೊಳ್ಳೋದು? ಇಷ್ಟು ಜನ ಬಂದು ನಮ್ಮನ್ನ ಸ್ನಾನ ಮಾಡ್ತಾ ಇದ್ದಾರೆ, ನಮ್ಮ ಪಾಪ ಆಗಿಲ್ಲ ಅಂತ. ನೀನು ಗುರುಕ್ಷೇತ್ರಕ್ಕೆ ಹೋಗಬೇಕು ಅಂತ. ಸೊ ಹಾಗೆ ಗುರುಗಳೇ ಬಂದು ಎಷ್ಟೋ ಆ ಪರಂಪರೆ ನೀವು ಪರಾಗಿ ನಿಂತ್ಕೊಂತೀನಿ ಅಂದರೆ ಅವ್ರ ಪೂಜೆ ಪುನಸ್ಕಾರಗಳ ಫಲ, ಆ ದೇವರ ಫಲ, ಆ ಕ್ಷೇತ್ರದ ಫಲಗಳೆಲ್ಲ ಇವರಿಗೆ ಬೆಂಬಲ ಆಗುತ್ತೆ. ಅಯ್ಯೋ, ಬೆಂಬಲ ಅಲ್ಲ, ದೊಡ್ಡ ಸೀಟ್ ಎತ್ತ ಮೇಲೆ ಕೂಡಿಸೇ ಬಿಡುತ್ತೆ. ಇದೇ 1994 ಅಲ್ಲಿ ದೇವೇಗೌಡರಿಗೆ ಆಗಿತ್ತು, ಈಗ ಡಿ ಕೆ ಶಿವಕುಮಾರ್ ಅವ್ರಿಗಾಗಲ್ಲ, ಗ್ಯಾರಂಟಿ ಆಗುತ್ತೆ. ಅದು ಪ್ರಬಲ ಸಮುದಾಯ ಅಂತ ಕರೆಸ್ಕೊಳ್ಳೋದು. ಆದಿಚುಂಚನಗಿರಿ ಮಠವೇ ಪರವಾಗಿ ನಿಂತ್ಕೊಳ್ಳುತ್ತೆ ಅಂದಾಗ ಒಂದು ದೊಡ್ಡ ಶಕ್ತಿ. ಅಂದ್ರೆ ಏನಾಗುತ್ತೆ, ಈಗ ಆದಿಚುಂಚನಗಿರಿ ಮಠ ನಿಂತ್ಕೊಂಡಾಗ ಇದರಲ್ಲಿ ಗೌಡ್ರ ಪ್ರೆಸ್ಟೀಜ್ ಅಂತ ಬರೀ ಗೌಡ್ರ ಜನಾಂಗ ಕೂತ್ಕೊಂತಾರೆ ಅಂತಲ್ಲ. ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಬಹಳ ಜನಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಕುರುಬು ಜನಾಂಗ ಅಂತ ಅಂತೀಯ, ಕೆಲವರು ಅವ್ರ ಜನಾಂಗ ಕೂಡ ಇವ್ರಿಗೆ ಬಹಳ ಜನ ಪ್ರೋತ್ಸಾಹ, ಯಾರನ್ನೂ ವಿರೋಧ ಕಟ್ಕೊಂಡಿಲ್ಲ. ಸ್ವಾಮಿ ಸಾಧಿ ಸಂದಸ್ಯರಿಗೆ ವಿರೋಧ ಕಟ್ಕೊಂಡಿಲ್ಲ. ಆಮೇಲೆ ಎಲ್ಲೂ ತಾತ್ಸಾರವಾಗಿ ಬಂದವಾಗಿ ಏನೋ ಕೇವಲವಾಗಿ ಯಾವುದೋ ಧರ್ಮವಾಗಿ ಮಾತಾಡಿಲ್ಲ. ಸೊ ಅದೆಲ್ಲ ಒಳ್ಳೆ ವ್ಯಕ್ತಿತ್ವ ಆಗಿರೋದ್ರಿಂದ ಆ ಸಂಸ್ಕಾರ ಅವ್ನು ಕಾಪಾಡುತ್ತೆ. ಆಮೇಲೆ ಇವರು ಕ್ಷೇತ್ರದಿಂದ ಏನು ಹೇಳುತ್ತದೆ, ದೇವ್ರು ಬಿಟ್ಬಿಡೋಣ, ಪ್ರಕೃತಿ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ. ಪಂಚಭೂತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ನೋಡು, ಇವರು ಅಗ್ನಿಲಿಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ಮಾಸದ ಅಗ್ನಿಲಿಂಗ ಸಾಕ್ಷಾತ್ ತಿರುವಣ್ಣಾಮಲೈ ಅಗ್ನೇಶ್ವರನ್ನೇ ಪರಿವರ್ತನೆ ಮಾಡಿಕೊಟ್ಟಿರೋ ಒಂದು ಪಂಚಭೂತಗಳಲ್ಲಿ ಅಗ್ನಿನಲ್ಲಿ ಜೊತೆಗೆ 5 ಲಿಂಗಗಳ ಕ್ಷೇತ್ರದಲ್ಲಿ ಹೋಗಿರ್ತಕ್ಕಂಥ ಒಂದು ಕ್ಷೇತ್ರಕ್ಕೂ ಪ್ರಕೃತಿ ಸಪೋರ್ಟ್ ಅಂದ್ರಲ್ಲ, ಹೆಂಗೆ ಗುರುಗಳೇ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಹೆಂಗೆ ನಿಂತ್ಕೊಳ್ಳುತ್ತೆ? ಯಾಕೆಂದ್ರೆ ಪ್ರಕೃತಿನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಸಾಧು ಸಂತರು ಅಂತ ನೀನು ಕೇಳಿದೆ, ಹಿಮಾಲಯದಿಂದ ಒಂದು ಅಘೋರಿಗಳು ಬಂದು ಇವರಿಗೆ ಒಂದು ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ. ಈಗ ಕೆಲವರು ಕೊಟ್ಟಿರ್ತಕ್ಕಂಥ ವಿಚಾರ ಇರುತ್ತೆ, ಆ ರುದ್ರಾಕ್ಷಿ ಕೊಟ್ಟಾಗ ಈ ರುದ್ರಾಕ್ಷಿಯನ್ನು ಇಟ್ಕೋ, ತುಮ್ಕೋ ಕಬೀನಾ ಕಬಿ ಏ ತುಮ್ಕೋ ಕಾಮಾಯಗ ಅಂತ ಕೊಟ್ಟಿದ್ದು. ಯಾವಾಗ ಒಂದು ಕೆಲಸಕ್ಕೆ ಬರುತ್ತೆ, ಇದನ್ನು ಕೊಟ್ಟು ಆಲ್ರೆಡಿ 11 ವರ್ಷ ಆಗೋಗಿದೆ. ಅದು ಈಗ ಫಲವನ್ನು ಕೊಡುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅವರು ದೇವರ ಮನೆ ಸಂಪುಟಿಕವನ್ನು ಬೆಳ್ಳಿ ಹಾಕಿ ಕವಚ ಹಾಕಿ ನಮಸ್ಕಾರ ಮಾಡಿ ಇಟ್ಕೊಂಡಿದ್ದಾರೆ. ಆಮೇಲೆ ಇವತ್ತಿಗೂ ಪೂಜೆ ಪುನಸ್ಕಾರ ಇಲ್ಲದೆ ಆಚೆ ಹೋಗಲ್ಲ. ಯಾವನ ಆಕಾಶ ಬಂದು ಹೋಗ್ಲಿ, ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಬೇರೆಯವ್ರಿಗೋಸ್ಕರ ಪೂಜೆ ಮಾಡಲ್ಲ, ತನಗಾಯ್ತು, ನಮ್ಮ ಸಂಸ್ಕಾರ ಆಯ್ತು, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವ್ರ ಪಾಡ್ ಅವ್ರಾಯ್ತು. ಈಗ ಇನ್ನೊಂದೇನು ಅಂದರೆ, ಇವಾಗ ಎಷ್ಟೋ ಜನ ಬೈತಾರೆ ಅಂತ ಇಟ್ಕೊ, ಇರ್ಲಿ ಬಿಡ್ರಿ, ನಾನು ಅವ್ರು ಬೈದು ಏನಾಗಬೇಕು ಅಂದರೆ ತಾತ್ಸಾರ ಬೇರೆಯವ್ರು ಬೈತಾ ಇದ್ರೆ ಅವ್ರನ್ನ ಇನ್ನಷ್ಟು ಕೇಳಾಡ್ಸಲ್ಲ. ಅವರಾಯ್ತು, ಅವ್ರು ಪಾಡಾಯಿತು ಮಾಡ್ಕೊತಾರೆ. ಸರ್ ನಂಗೆ ಇಷ್ಟ ಇಲ್ವಾ, ನಾನು ಅಲ್ಲಿ ದೂಷಿಸಲ್ಲ, ನನ್ನಾಯ್ತು, ನನ್ನ ಕೆಲಸ ಆಯಿತು. ಈಗ ಫಾರ್ ಎಕ್ಸಾಂಪಲ್ ನಿನಗೆ ಇಷ್ಟವಿಲ್ಲದೆ ಇರತಕ್ಕಂಥ ಏನಾದರೂ ಪೂಜೆ ಪುನಸ್ಕಾರ ಇದ್ದರೆ ಆಯಿತು, ನನಗಿಷ್ಟ ಇಲ್ಲ ಅಷ್ಟೇ ಅಂತ ನಾನು ಹೋಗ್ತೀನಿ ಹೊರತು ಅವ್ರನ್ನ ದೂಷಿಸ್ಕೊಂಡು ಮಾಡಲ್ಲ. ಅದೇನು ಕೆಲಸ ಮಾಡುತ್ತೆ ಸರಿಯಾಗಿ ಮಾಡಲ್ಲ ಅಂತ ಆ ಥರ ಮಾಡಲ್ಲ. ಸೊ ಮಾಡದೇ ಇರೋದನ್ನು ತಾತ್ಸಾರ ಮಾಡದೆ ವ್ಯವಸ್ಥಿತವಾಗಿ ಇರ್ತಕ್ಕಂಥದ್ದು. ಆಮೇಲೆ ಇವತ್ತಿಗೂ ಡಿ ಕೆ ಶಿವಕುಮಾರ್ ಇರೋ ಬಲಾನೇ ಇನ್ನೊಂದು ತಮಾಷೆ ಏನು ಅಂದರೆ, ಸಿದ್ದರಾಮಯ್ಯನಿಗೆ ಬಲ ಹೆಂಡತಿ ಬಲ ಒಂದು, ಡಿ ಕೆ ಶಿವಕುಮಾರ್ ತಮಾಷೆ ಏನಂದರೆ, ನೋಡಿ ಯಾವತ್ತು ಗಂಡ ಹೆಂಡತಿನ ಜಾತಕ ನೋಡ್ತೀವಿ, ನೋಡಿ ಮೇಲ್ಗಡೆ ಇರತಕ್ಕಂಥದ್ದು ಸಪ್ತಮ ಚೆನ್ನಾಗಿದೆಯಾ ಅಂತ. ಇದರಲ್ಲಿ ಇವ್ರದ್ದು ವೃಶ್ಚಿಕ ರಾಶಿನ, ಅವ್ರದ್ದು ವೃಷಭ ರಾಶಿನ, ಎರಡು ಸಪ್ತಮ ಸಪೋರ್ಟೇ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಚೆನ್ನಾಗಿರೋದಕ್ಕೆ. ನಾನು ಅದಕ್ಕೆ ಅಂದೆ, ಒಂದಷ್ಟು ದಿವಸ ದೂರ ಇರಿ ಅಂದರೆ ಜಗಳ ಮಾಡ್ಕೊಳ್ಳಿ ಅಂತಲ್ಲ, ನೀನು ತಾತ್ಸಾರದಿಂದ ಏನು ನಿಮ್ಮ ಬಲನೇ ಅವ್ರು ಜಾಸ್ತಿ ಇರೋದು, ಬೇರೆಯವ್ರದ್ದಲ್ಲ, ಸಿದ್ದರಾಮಯ್ಯ ಅವರಿಗೆ. ಸೊ ಜೊತೆಲಿ ಇದ್ರೇನೆ ದೊಡ್ಡ ಬಲ ಸಿದ್ದರಾಮಯ್ಯರಿಗೆ. ಸೊ ಅದಕ್ಕಿಂತ ಹೆಂಡತಿಗಿಂತನೂ ದೊಡ್ಡ ಬಲ ಏನು ಅಂದರೆ ಡಿ ಕೆ ಶಿವಕುಮಾರ್ ಅವ್ರ ಬಲಾನೇ. ವೃಷಭ ರಾಶಿಯ ಗುರು ಬಲ ಅಷ್ಟೂ ವೃಶ್ಚಿಕ ರಾಶಿಗೆ ಹೋಗಿದೆ. ಸಿದ್ದರಾಮಯ್ಯನ ಚೆನ್ನಾಗಿದೆ, ಯಾಕೆ ಸಿದ್ದರಾಮಯ್ಯನ ಬ್ಲಾಸ್ಟ್ ಅಲ್ಲ, ಸೂರ್ಯ ನೀಚ ಇದ್ದಾನೆ, ಶುಕ್ರ ಮೇಲಿದ್ದಾನೆ. ಸೊ ಅದಕ್ಕೆ ಶುಕ್ರನ ಪರಿವರ್ತನೆ ಆಗಬೇಕು. ಆಮೇಲೆ ಇವತ್ತು ಏನು ಅಂದರೆ ನಾನೊಂದು ಹೇಳೋದಂದರೆ, ಕರ್ನಾಟಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣಕ್ಕೆ ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆ ಒಂದು ಬರೆದಿತ್ತು 2025ರಿಂದ 28ರೊಳಗೆ. ಒಬ್ಬ ರಾಜಕೀಯ ಮೊಗ ಬರೆದಿದೆ ತೆಲುಗಲ್ಲಿ. ಏನು ರಾಜಕೀಯ ಮೊಗ ಅಂದರೆ ರಾಜಕೀಯವಾಗಿ
ಕ್ಷತ್ರಿಯರು ರಾಜ್ಯ ಮೇಲುತಾಡು ಕ್ಷತ್ರಿಯ ರಾಜ್ಯ ಹೇಳ್ಬೇಕು. ಈಗ ಯಾರು ಇದ್ದವ್ರ ತನಕ ಕ್ಷತ್ರಿಯರು ಆಳೇ ಇಲ್ಲ, ಈಗ ಕ್ಷತ್ರಿಯ ಆಡಿದೆ. ಯಾಕೆ ಅಂದರೆ ಏರ್ಪೋರ್ಟಲ್ಲಿ ಕೂಡ ಕೆಂಪೇಗೌಡರನ್ನ ಕತ್ತಿನ ಹಿಡ್ಕೊಂಡಿರೋದು. ಎವರು ರಾಜ್ಯಮು ಕಟ್ಟಿರ್ತಾಡೋ ವಾಡೇ ಅಳುತ್ತಾಡೋ, ಅಂದರೆ ಯಾರು ಕಟ್ಟಿದಾರೋ ಅವರೇ ಹೇಳ್ತಾರೆ ಅಂತ. ಈಗ ಕೆಂಪೇಗೌಡರು ಅಂದರೆ ಗೌಡರು ಸಮುದಾಯ ಹಿಂಗ್ ಬರುತ್ತೆ, ಸಮುದಾಯನೇ ಬಂದು ತಿರುಗಿ ಅವರೇ ಆಳ್ತಾರೆ ಅಂತಿದೆ. ಸೊ ಅವ್ರ ಪಕ್ಷದಿಂದ ಇವರೇ ಆಡ್ತಿರೋದು. ಬಹಳ ಕುತೂಹಲ. ನೀವು ಹೇಳಿದ್ರೆ ತಲೆ ಕೆಳಗಾಗ್ಲಿ ಭೂಮಿ ಆಕಾಶ ಒಂದಾಗ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ನೀವು ಹೇಳಿದ್ರಿ. ಆ ಸಮ್ಮತಿಯ ಮುಖಾಂತರ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಮುಂದಕ್ಕೆ ಮತ್ತೊಂದ್ಸಲ 2028ರಲ್ಲಿ ಅವರ ಅಧೀನದಲ್ಲೇ ಅಥವಾ ಅವರ ಮುಂದಾಳತ್ವದಲ್ಲೇ ಕಾಂಗ್ರೆಸ್ ಮತ್ತೊಂದ್ಸಲ ಬರುತ್ತಾ? ಕಾಂಗ್ರೆಸ್ ಬರಲ್ಲ. ನಾನು ಅವತ್ತು ಒಂದು ಮಾತು ಹೇಳ್ಬಿಟ್ಟಿದ್ದೀನಿ, ಕಾಂಗ್ರೆಸ್ ಜಲಂದಲ್ಲೂ ಕಾಂಗ್ರೆಸ್ ಇರಲ್ಲ. ಈಗ ರಾಜ್ಯದಲ್ಲಿ ಬರಲ್ಲ. ಯಾಕಂದ್ರೆ ಮಿಶ್ರಣ ಎಲ್ಲ ಬೆರಕೆ. ನಮ್ಮಲ್ಲಿ ಹಿಸ್ಟ್ರಿ ಇರೋದೇ ಹಂಗೆ, ಒಂದು ಸಲ ಒಂದು ಪಕ್ಷ ಇದ್ರೆ ಮುಂದಿನ ಸಲ ಅದನ್ನ ಗೆಲ್ಸ ಇಲ್ಲ ಕರ್ನಾಟಕ. ಅದೊಂದು ಬ್ಯೂಟಿ ನಮ್ ಕರ್ನಾಟಕ. ಬ್ಯೂಟಿ ಅಂತಲ್ಲ, ನೀವು ಹಂಗ್ ನೋಡಕ್ ತಮಿಳ್ನಾಡಲ್ಲಿ ಒಂದು ಅಪ್ಪ ಒಂದು ಅಮ್ಮ ಎರಡೇ ಪಕ್ಷ, ಇನ್ಯಾವ್ದು ಪಕ್ಷ ಬಿಟ್ಕೊಂಡಿಲ್ಲ. ನಮ್ಮಲ್ಲಿ ಅದೇ ಈಗ ಕಾಂಗ್ರೆಸ್ ಇದ್ರೆ ನೆಕ್ಸ್ಟ್ ಬಿಜೆಪಿನೇ ಬರ್ಬೇಕು. ಮತ್ತೆ ಕಾಂಗ್ರೆಸ್ ಬಂದಿರೋ ಉದಾಹರಣೆ ಇಲ್ಲ ನಮ್ಮಲ್ಲಿ. ಅಂದ್ರೆ ಈ ಸಲ ಏನಾಗಿತ್ತು, ಹೋದ್ ಸರಿ ಏನ್ ಮಾಡಿದೆ, ಬಿಜೆಪಿ ಜೊತೆ ಟೈಅಪ್ ಹಾಕೊಂಡ್ರು, ಕಾಂಗ್ರೆಸ್ ಜೊತೆ ಟೈಅಪ್ ಆದ್ರು, ಜನತಾದಳ ಜೊತೆ ಟೈಅಪ್ ಆದ್ರು, ಹಿಂಗಾಗೋದು ಮಿಶ್ರ ಆಗೋದು ಕಾಂಗ್ರೆಸ್. ಈಗ ನೆಕ್ಸ್ಟ್ ಬರ್ತಕ್ಕಂಥ ಬೆರಕೆ ಸಂಸಾರ ಅಂದ್ರೆ ಅಟ್ಲೀಸ್ಟ್ ನೀವು ಉಳಿಸ್ಕೊಂಡ್ರೆ, ಖಂಡಿತ ಪಕ್ಷ ಉಳಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಮುಖ್ಯಮಂತ್ರಿಗಳೆಲ್ಲ ಕಾಂಗ್ರೆಸ್ ಇದೆ ಅಂತ, ಭಾರತ ದೇಶದಲ್ಲಿ ಇದೆ ಅಂತ ಏನಾದ್ರು ಅನ್ಕೊಂಡ್ರೆ ನಾಳೆ ಒಂದು ಭೂಪಟದಲ್ಲಿ ನೆನ್ಸ್ಕೊಳ್ಳೋ ಅಂತ ವ್ಯಕ್ತಿ ಯಾರಾದ್ರಾದ್ರೆ ಡಿ.ಕೆ. ಶಿವಕುಮಾರ್ ನೆನ್ಸ್ಕೋಬಹುದು ನೀವು. ಯಾಕೆಂದ್ರೆ ಒಂದು ಹಿಸ್ಟ್ರಿ ಕ್ರಿಯೇಟ್ಸ್ ಅಂತ ಕರೀತಲ್ಲ, ಆ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋ ಅವಕಾಶ ನಿಮಗೆ ಕರ್ನಾಟಕದಲ್ಲಿ ಬೇಕು ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಖಾಂತರ ಆಗುತ್ತೆ. ಇಲ್ಲದೆ ಇದ್ರೆ ಇನ್ನೊಂದಾಗುತ್ತೆ, ಅದು ಬರ್ದಿಟ್ಕೊಟ್ಬಿಡ್ತೀನಿ, ಏನಂದ್ರೆ ರಹಸ್ಯ ಬರ್ದಿಟ್ಕೊಳ್ಳಿ. ನೀವುಗಳು ಈಗ ಕಿತ್ತಾಡಿದ ಪಕ್ಷದಲ್ಲಿ ನಮಗೆ ಕರ್ನಾಟಕ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀವಿ, ಆಮೇಲೆ ಒಟ್ಟಾಗಿರ್ಬೇಕು ಅಂತ ಅನ್ಕೊಂತೀವಿ. ಆದರೆ ತೆಲಂಗಾಣ ಥರ ಕರ್ನಾಟಕ 3 ಭಾಗ ಆಗತ್ತೆ ಅಂತ ಶಾಸ್ತ್ರದಲ್ಲೂ ಬರೆದಿದೆ. ಅದಕ್ಕೆ ಅವಕಾಶ 28ಅಲ್ಲಿ ಮಾಡ್ಕೋಬೇಡಿ. ಯಾಕೆ ಅಂದರೆ ಕರ್ನಾಟಕ 3 ಪಕ್ಷ ಯಾಕಾಗತ್ತೆ ಅಂದರೆ ಎಲ್ಲ ಲಿಂಗಾಯತರು, ವೀರಶೈವರು ಅವರೆಲ್ಲ ಉತ್ತರ ಕರ್ನಾಟಕವನ್ನು ಆಳ್ತಾರೆ, ದಕ್ಷಿಣದಲ್ಲಿ ಗೌಡರು ಎಲ್ಲ ಆಡ್ತಾರೆ, ದಕ್ಷಿಣ ಕನ್ನಡದಲ್ಲಿ ಎಲ್ಲ ಮಂಗಳೂರು, ತುಳುನಾಡು ಇವರುಗಳು ಆಳ್ತಕ್ಕಂಥ ಅವಕಾಶಗಳು ಛಿದ್ರವಾಗಿ 3 ಭಾಗ ಆಗುತ್ತೆ ಕರ್ನಾಟಕ ಅಂತ ಕೂಡ ಬರೆದಿದೆ. ಸೊ ಈ ಅವಕಾಶಗಳು ಇದೆಲ್ಲ ಮುನ್ಸೂಚನೆ ಇವಾಗಿಂದ ಸ್ಟಾರ್ಟ್ ಆಗಿದೆ. ಸೊ ಇದು ಆಗೋದು ಗ್ಯಾರಂಟಿ, ಶತಸಿದ್ಧ ಅನ್ನೋದು ಯಾವಾಗ ಅಂದರೆ ಇವಾಗ ನಾಳೆ ಬೆಳಗ್ಗೆ ಆಗುತ್ತೆ ಅನ್ನೋಕ್ಕೆ ನಾನು ದೇವರಲ್ಲ, ಆಮೇಲೆ ನಾನು ದೇವರಾಗ್ಬಿಡ್ತೀನಿ ನಾಳೆ ಬೆಳಗ್ಗೆ ಆಗುತ್ತೆ ಅನ್ನೋಕ್ಕೆ. ಕೇತುವಿಂದ ಇಷ್ಟೆಲ್ಲ ಪ್ರಭಾವ ಬಂದರೆ, ಕೇತು ಯಾರೋ ಗಣಪತಿ, ಭೂತಗಣಾಧಿಪತ್ಯೇ ನಮಃ ಅಂತ. ಅದಕ್ಕೆ ಇನ್ನೊಂದು 4 ಪೂಜೆನ ನಾನು ಹೇಳೋ ಸಮಯದಲ್ಲೇ ಪಾಪ ಡಿ.ಕೆ. ಶಿವಕುಮಾರ್ ಮಾಡ್ಕೊಂಡ್ಬಿಟ್ಬಿಟ್ಟಿದ್ರೆ ನಾನು ಮುಂದೆ ಹೋಗಿ ಹೇಳಿದ್ದೀನಿ. ನಂದು ಕೊನೆ ಪ್ರಶ್ನೆ ಕೇಳ ಗುರುಗಳೇ, ನಮ್ಮಲ್ಲೇ ಏನ್ ಹೇಳ್ತಾರೆ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಈಗ ಮಾತು ಕೊಟ್ಟಂಗೆ ಇವ್ರು ನಡ್ಕೊಳ್ಳಿಲ್ಲ ಅಂದ್ರೆ ಪರಮಾತ್ಮ ಮೆಚ್ಚುತ್ತಾನ ಇಲ್ವೋ? ಡಿ.ಕೆ. ಶಿವಕುಮಾರ್ ಅವರಂತೂ ಮೆಚ್ಚಲ್ಲ, ಹಂಗಂತೀರಾ? ಗ್ಯಾರಂಟಿ. ಇನ್ನೊಂದೇನಂದ್ರೆ ಡಿ.ಕೆ. ಶಿವಕುಮಾರ್ ಅಕಸ್ಮಾತ್ ನೀವು ಕಳ್ಕೊಳ್ಳೋದಾಗಿದ್ರೆ ಒಂದು ಒಳ್ಳೆ ವ್ಯಕ್ತಿನ ಪಕ್ಷದಿಂದ ಕಳ್ಕೊಂಡ್ಬಿಡ್ತೀರಾ, ಬಾಯಿ ಬಡ್ಕೊಂತೀರಾ ನಾಳೆ ದಿವಸ, ಗ್ಯಾರಂಟಿ ಬರ್ದಿಟ್ಕೊಳ್ಳಿ. ಇನ್ ಜಲಂದಲ್ಲಿ ಡಿ.ಕೆ. ಶಿವಕುಮಾರ್ ದುಡ್ಡಿನಿಂದ ಸಹಕಾರ ಅಂತ ಅನ್ಕೊಂಡ್ಬಿಟ್ಟಿದ್ರಿ, ಅಥವಾ ಬೇರೆ ಬೆಂಬಲಿಂದ ಸಹಕಾರ ಅಂತಲ್ಲ. ಆಮೇಲೆ ಕೆಳಗಿಂದ ಗ್ರೌಂಡ್ ಲೆವೆಲಿಂದ ಒಂದು ಆಫ್ಟರ್ ಆಲ್ ಆಗಿರ್ತಕ್ಕಂಥ ಒಂದು ಯೂತ್ ಮಿನಿಸ್ಟ್ರಿಂದ, ಯೂತ್ ಸರ್ವಿಸಿಂದ ಹಿಡಿದು ಇವತ್ತು ದೊಡ್ಡ ರಾಜಕಾರಣಿಯಾಗಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ವ್ಯಕ್ತಿ ನಾಳೆ ಕಾಂಗ್ರೆಸ್ಸಲ್ಲಿ. ಈಗ ಸಿದ್ದರಾಮಯ್ಯ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಡಿ.ಕೆ. ಶಿವಕುಮಾರ್ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಈ ಥರ ದೊಡ್ಡ ದೊಡ್ಡ ವ್ಯಕ್ತಿ ಕಾಂಗ್ರೆಸ್ಸಲ್ಲಿ ಬಹಳ ಕಮ್ಮಿ ಜನ. ಆಮೇಲೆ ಡೇರ್ ಡೆವಲ್ ಅಂತಿರ್ವಿ, ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಏನು ಗೊತ್ತಾ, ನನಗೆ ವಯಸ್ಸಾಗೋಯ್ತು ಆಗೋಯ್ತು ಅಂತ. ಕೆಲವರೆಲ್ಲ ಹಿತ್ತಾಳಿ ಕಿವಿಗಳು, ಕೆಲವರೆಲ್ಲ ಏನು ಅಂದರೆ ಅಷ್ಟಾಗಿಲ್ಲ ಬಿಡಿಸಿ ತುಪ್ಪಗಳು, ಬೇಕಾದ್ರೆ ಬೇಕು, ಬೇಡದಿದ್ರೆ ಬೇಡ, ಕೈ ಓಡಿಸ್ಕೊಳ್ಳೋಂಥವ್ರು. ನಿಜವಾದ ಕಡ್ಡಿ ತುಂಡು ಮಾಡಿದಾಗ ಒಂದು ಡಿಸಿಷನ್ ಬರಲೇಬೇಕು. ವ್ಯಕ್ತಿಗಳು ಇದ್ರೆ ಪರಿಸ್ಥಿತಿಗೆ ಹೋದ್ರೆ ಇನ್ನೇನಾದ್ರೂ ಆಗ್ಬಿಡುತ್ತೆ, ಆಗತ್ತೆಲ್ಲ, ಅದಕ್ಕೆ ಗ್ಯಾರಂಟಿ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇರೋದು. ಓಕೆ. ಸೊ ಜ್ಯೋತಿಷ್ಯದ ಪ್ರಕಾರ, ಬ್ರಹ್ಮಾಂಡ ಗುರೂಜಿಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಯೋಗ ಸದ್ಯದ್ರಲ್ಲೇ ಇದೆ. ಸದ್ಯದಲ್ಲೆಲ್ಲ ಈಗಲೇ ಅಮಾವಾಸ್ಯೆ ಒಳಗೆ ಇನ್ನೇನು ನಾಳೆ ನಾಡ್ದೋ ಅಥವಾ ಮುಂದಿನ ತಿಂಗಳೊಳಗೋ ಆಗುತ್ತೆ, ಸಂಕ್ರಾಂತಿ ಒಳಗೆ. ಸಂಕ್ರಾಂತಿ ಒಳಗೆ ಮುಖ್ಯಮಂತ್ರಿಗಳಾಗಿ ಅಂತ ಅಲ್ಲ, ಸಂಕ್ರಾಂತಿ ಗ್ಯಾರಂಟಿ, ದಟ್ ಕ್ರಾಂತಿ. ಆ ಕ್ರಾಂತಿ ಆಗ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲೇ, ಅವ್ರ ಪಕ್ಷದಲ್ಲೇ, ಅವರಂತೂ ಮುಖ್ಯಮಂತ್ರಿಗಳ ಕೂತ್ಕೊಳ್ಳೋಕೆ ಸಿದ್ಧ, ಬರ್ದಿಟ್ಕೊಂಡ್ಬಿಡಿ. ಓಕೆ, ಥ್ಯಾಂಕ್ ಯು ಗುರುಗಳ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಇದು ಜ್ಯೋತಿಷ್ಯದ ಪ್ರಕಾರ ಆದ್ರೆ ರಾಜಕೀಯದಲ್ಲಿ ಚರ್ಚೆಗಳು ಮತ್ತು ಮೀಟಿಂಗ್ಗಳು ಆಗ್ತಲೇ ಇದೆ. ನೋಡ್ತಾ ಹೋಗೋಣ, ಪಕ್ಷನಿಷ್ಠ ವ್ಯಕ್ತಿಯನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳುತ್ತಾ ಅಥವಾ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಬಟ್ ಯಾವ ಪಕ್ಷದಲ್ಲಿ ಅನ್ನುವಂಥದ್ದನ್ನ ಡಿಸೈಡ್ ಡಿ.ಕೆ. ಶಿವಕುಮಾರ್ ಅವರು ಮಾಡುವ ಪ್ರಸಂಗವನ್ನ, ಪರಿಸ್ಥಿತಿಯನ್ನ ಕಾಂಗ್ರೆಸ್ ತಂದ್ಕೊಳ್ಳುತ್ತಾ, ದೇವರಿಗೆ ಗೊತ್ತು.